ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಪ್ರತಿಯೊಂದು ವಸ್ತುವು ನಾಶವಾಗುತ್ತಿರುವ ಕ್ಷಣಿಕ ಪ್ರಪಂಚದಲ್ಲಿ ನಮಗೆ ಲಭಿಸಿರುವ ಕಾಲವನ್ನು ಹೆಚ್ಚು ಲಾಭದಾಯಕವಾಗಿ ಉಪಯೋಗಿಸಬೇಕು ಎನ್ನುವನು ಭಕ್ತ. ಅತಿ ಶ್ರೇಷ್ಠ ಉಪಯೋಗವನ್ನು ಪಡೆಯುವುದೆಂದರೆ ನಮ್ಮ ಬಾಳನ್ನು ಎಲ್ಲರ ಹಿತಕ್ಕಾಗಿ ವಿನಿಯೋಗಿಸುವುದು. ಪ್ರಪಂಚದಲ್ಲಿ ಎಲ್ಲ ಸ್ವಾರ್ಥತೆಗೆ ಮೂಲ ನಾನು, ದೇಹವೆಂಬ ಭಾವನೆ. ನಾನು ಈ ದೇಹ ಮಾತ್ರ ಎಂದು ಭಾವಿಸಿ ರಕ್ಷಿಸಲು, ಇದನ್ನು ತೃಪ್ತಿಪಡಿಸಲು ನಾವು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇವೆ. ನಾವು ದೇಹವಲ್ಲ ಎಂದು ಚೆನ್ನಾಗಿ ತಿಳಿದರೆ ಆಗ ನಾವು ಯಾರೊಡನೆಯೂ ಹೋರಾಡಬೇಕಾಗಿಲ್ಲ. ಆದ ಕಾರಣವೇ ಪ್ರಪಂಚದಲ್ಲಿ ನಾವು ಸತ್ತಂತೆ ಇರಬೇಕು ಎನ್ನುವನು ಭಕ್ತ. ಇದೇ ನಿಜವಾಗಿ ಶರಣಾಗತಿ. ಏನು ಬೇಕಾದರೂ ಬರಲಿ, ನಿನ್ನ ಇಚ್ಛೆ ಇದ್ದಂತೆ ಆಗಲಿ ಎನ್ನುವುದರ ಅರ್ಥವೇ ಇದು. ಸುಮ್ಮನೆ ದೇವರು ನಮ್ಮ ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವನು ಎಂಬುದಲ್ಲ. ಏ ಭಗವಾನ್, ನಿನ್ನ ಹೆಸರಿನಲ್ಲಿ ಜನ ದೊಡ್ಡ ಗುಡಿ ಗೋಪುರಗಳನ್ನು ಕಟ್ಟುವರು. ನಿನ್ನ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಮಾಡುವರು. ನಾನು ದೀನ, ನನ್ನಲ್ಲಿ ಏನೂ ಇಲ್ಲ. ಆದ ಕಾರಣ ನನ್ನ ಈ ದೇಹವನ್ನು ನಿನ್ನ ಪಾದಗಳಿಗೆ ಅರ್ಪಿಸುವೆ. ಅದನ್ನು ತಿರಸ್ಕರಿಸಬೇಡ ಎಂದು ಪ್ರಾರ್ಥಿಸುವನು ಭಕ್ತ. ಯಾರು ತನ್ನ ಪ್ರಿಯ ಭಗವಂತನಿಗಾಗಿ ಆತ್ಮನ ಈ ನಿತ್ಯ ಯಜ್ಞವನ್ನು ಮಾಡುವನು, ಅವನಿಗೆ ಇದು ಎಲ್ಲರ ಐಶ್ವರ್ಯ, ಅಧಿಕಾರ, ಕೀರ್ತಿ, ಭೋಗಗಳಿಗಿಂತ ಮೇಲು ಎಂಬುದು ಗೊತ್ತು. ಶರಣಾಗತಿಯಿಂದ ಭಕ್ತನಿಗೆ ಬರುವ ಶಾಂತಿ ವಾಕ್ ಮಾನತೀತ. ಇದನ್ನು ಬಣ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಭಕ್ತ ಈ ಸ್ಥಿತಿಗೆ ಬಂದರೆ ದೇವರನ್ನು ಕಾಣಲು ಸಾಧ್ಯವೇ ಇಲ್ಲವೇ? ಅವನು ಸರ್ವಶಕ್ತನೇ, ಸರ್ವಜ್ಞಾನೇ ಎಂಬ ಪ್ರಶ್ನೆಗಳನ್ನೇ ಕೇಳಲಿಚ್ಛಿಸುವುದಿಲ್ಲ. ಭಕ್ತನಿಗೆ ಭಗವಂತ ಪ್ರೇಮಮಯ, ಅವನೇ ಪ್ರೇಮದ ಪರಮದರ್ಶ. ಭಕ್ತನಿಗೆ ಇಷ್ಟೇ ಸಾಕು. ಭಗವಂತ ಪ್ರೇಮಮಯನಾಗಿರುವುದರಿಂದ ಸ್ವಯಂ ವೇದ್ಯ. ಇವನನ್ನು ತೋರಲು ಬೇರೆ ಯಾವ ಕಾರಣಗಳು ಬೇಕಾಗಿಲ್ಲ. ಅನ್ಯ ಧರ್ಮದಲ್ಲಿ ಬರುವ ನ್ಯಾಯಾಧಿಪತಿಯಂತಹ ದೇವರನ್ನು ಸಮರ್ಥಿಸಲು ಸಾಕಷ್ಟು ಕಾರಣಗಳು ಬೇಕು. ಆದರೆ ಭಕ್ತನಾದರೂ ಇಂತಹ ದೇವರನ್ನು ಚಿಂತಿಸುವುದೇ ಇಲ್ಲ. ಇದು ಅವನಿಗೆ ಸಾಧ್ಯವೇ ಇಲ್ಲ. ಭಕ್ತನಿಗೆ ಭಗವಂತ ಪ್ರೇಮ ಸ್ವರೂಪದಂತೆ ಇರುವನು. ಸಿದ್ಧನಾದ ಭಕ್ತ ದೇವರನ್ನು ನೋಡಲು ದೇವಸ್ಥಾನ, ಚರ್ಚ್ ಮುಂತಾದವುಗಳಿಗೆ ಹೋಗುವುದೇ ಇಲ್ಲ. ಅವನಿಲ್ಲದೆ ಇರುವ ಸ್ಥಳವೇ ಅವನಿಗೆ ಗೊತ್ತಿಲ್ಲ. ಅವನಿಗೆ ದೇವರು ದೇವಸ್ಥಾನದ ಒಳಗೂ ಕಾಣುವನು, ಹೊರಗೂ ಕಾಣುವನು. ಅವನಿಗೆ ಸಾಧುವಿನ ಸಾತ್ವಿಕತೆಯಲ್ಲಿಯೂ ದುರಾತ್ಮನ ದುಷ್ಟತನದಲ್ಲಿಯೂ
ದೇವರು ಕಾಣುವನು. ಏಕೆಂದರೆ ಅವನಾಗಲೇ ಇವನ ಹನ್ಮಂದಿರದಲ್ಲಿ ಎಂದೆಂದಿಗೂ ನಂದಿ ಹೋಗದ ಪ್ರೇಮದ ನಂದಾದೇವಿಗೆಯಂತೆ ಬೆಳಗುತ್ತಿರುವನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.